ನಾನಂತೂ ಒಂದೊಂದ್ಸಲ ಹಿಂಗೆ ಹೆಚ್ಚಿಗೆ ಬಿಡ್ತೀನಿ. ಯಾಕೆ ನನ್ನ ಮಗಳು ಈಗ ಅದ್ರಾಗ ಈಗ ಕಾಪಿ ಅಂದ್ರೆ ಏನಂತ ತಿಳ್ಕೊರಿ. ಕಾಪಿ ಅಂದ್ರೆ ಹೇರ್ ಕಟ್ ಮಾಡಿಸೋದು ಕಾಪಿ ಅಲ್ಲ, ಸೇಮ್ ಹೇರ್ ಕಟ್ ಮಾಡಿಸಿದ್ರೆ ಕಾಪಿ. ಹೆಂಗೈತೆ ಚಲೋ ಮಾಡೀನಿಲ್ಲ? ತರಕಾರಿ ಜಾಸ್ತಿ ಹಾಕಿನ ಅದಕ್ಕೆ 15 ದಿನ ಆದ್ರೂ ಅಲ್ಲಿ ಬಾಡಿ ಕಟ್ ಆಗುತ್ತೆ, ಇಲ್ಲಿ ಬಾಡಿ ಕಟ್. ಟೋಟಲ್ 1 ತಿಂಗಳ ಬಾಡಿಗೆ ವೇಸ್ಟ್. ಯಾರಾಗಿ ಸಣ್ಣವರಿಂದ ದೊಡ್ಡವ್ರು ಕಲಿಬೋದು, ದೊಡ್ಡವರಿಂದ ಸಣ್ಣವ್ರು ಕಲಿಬೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮವ್ರು ಸ್ವಲ್ಪ ಡಿಫ್ರೆಂಟ್ ರೆಡಿ ಆಗ್ಯಾರ. ನಾನು ಹೆಂಗದೀನಿ, ಡ್ರೆಸ್ ಬೇರೆ ಹಾಕೊಂಡಿದ್ದೀನಿ ಅಷ್ಟೇ, ನೈಟಿ ಹಾಕೊಂಡಿದ್ದೆ. ಸ್ವಲ್ಪ ತೆಳಗಾಗ್ಯಲ್ಲ, ಎಲ್ಲ ಬರಾಗುತ್ತಾವ ಈಗ ಒಂದಿಷ್ಟು ಅಂತೂ ಬರಾಗುತ್ತಿಲ್ಲ. ಒಟ್ಟು ಒಂದಿಷ್ಟು ಟಿ ಶರ್ಟ್ ಅವೇನೇನಿದ್ದು ಅವಂತರೂ ಟೋಟಲಿ ಫುಲ್ ಟೈಟ್ ಆಗ್ಬಿಟ್ಟು ಬರಾಗುತ್ತಿಲ್ಲ. ಬಟ್ ನಾ ನೋಡು, ನಾ ಈಗ ಹಾಕೊಂಡಿನಿಲ್ಲ, ಇನ್ನ 60 ವರ್ಷಕ್ಕೂ ಇದೇ ಬರ್ತೈತೆ ನನಗೆ. ಹೌದು, ಯಾಕಂದ್ರೆ ಒಂದು 10 ಹಡ್ದಲ್ಲ. ಒಂದು ಹಡ್ದೀನಿ. ನೀ ಹಡ್ದೆ, ನೀನು ಹೊಟ್ಟೆ ನನಗೆ ಕೇಳ್ತಾ ಇರ್ಲಿ, ಜನ ಕೇಳ್ತಾ ಇರ್ಲಿ, ಎಷ್ಟು ಹಡ್ದಿಯಪ್ಪ ಅಂತ ಕೇಳ್ತಾರೆ. ಅದು ಬೇರೆ. ಹಾಂ, ಮತ್ತೆ ಅವನ್ ಹಡದ್ರ ನಾವು ನಮ್ಮ ಮೈಯಿಂದ ಒಂದು ಬಾಡಿನ ಸೃಷ್ಟಿ ಮಾಡಿ ಹಡ್ದಿರ್ತೇವಲ್ಲ, ನಮ್ಮ ಸೈಜಸ್ ಒಳಗೆ ಹೆಚ್ಚು ಕಮ್ಮಿ ಆಗುತ್ತಾ, ಬಾಡಿ ವೇಟ್ ಹೆಚ್ಚು ಕಮ್ಮಿ ಆಗುತ್ತಾ. ನಿಮ್ದೇನೋ ಆಗಲ್ಲಪ್ಪ, ಹೊಟ್ಟೆ ಒಂದ್ ಬಿಡ್ತೀರ ನೋಡು, ಕುಂಬಳಕಾಯಿ ಬಿಟ್ಟಂಗ. ಮತ್ತೆ ಅದೇ ನಮ್ದು ಸಿಂಪ್ಟಮ್, ಅದೇ ನಮ್ದು ಇದು ಸಿಗ್ನೇಚರ್ ಗುರ್ತದ. ಬರೀ ನಾಷ್ಟ ಮಾಡೋ ಮೊದಲು ಒಂದು ಏನೋ ಹೇಳ್ಬೇಕು ನಿಮ್ಗೆ, ಆಮೇಲೆ ಹೇಳ್ತೀನಿ. ಮೊದಲು ನಾಷ್ಟ ಮಾಡ್ಕೇಸಿ ಇವತ್ತು ನಾಷ್ಟಾಕ ಮ್ಯಾಗಿ ಐತಿ. ಯಾರೋ ಒಬ್ಬೊಬ್ರು ಬೈತೀರಿ, ಬ್ಯಾಡ್ರಿ ತಿನ್ಬೇಡ್ರಿ ಈಗ ಅಂತೇಳಿ. ಬಟ್ 6 ತಿಂಗಳಾಗಿರ್ಬೋದು, ಆಲ್ಮೋಸ್ಟ್ ತಿನ್ನಲ್ಲ. ಈಗ ಆಪ್ಷನ್ ಇರಲಿಲ್ಲ ಇವತ್ತು ಅಂಥೇಳಿ ಮ್ಯಾಗಿ ಮಾಡಿವಿ ಅಷ್ಟೇ. ಓಕೆ, ಇವತ್ತು ಒಂದಿನ ತಿಂತೀವಿ, ಮತ್ತೆ ತಿನ್ನಕ್ಕೆ ಹೋಗಲ್ಲ. ಇದ್ರಲ್ಲೇ ಮ್ಯಾಗಿ ತಿಂತಾರೆ ಯಾರು? ತಿನ್ಬೋದು ಬಿಡು, ಆದ ನನ್ನ ಕೈಲೇ ತಿನ್ನಕ್ ಮಜಾ. ಇದ್ರಾಗ ಕುಂದಿರ್ತಾವ ಮ್ಯಾಗಿ, ನೂಡಲ್ಸ್ ಕುಂದಿರ್ತಾವ. ಇದ್ರಲ್ಲಿ ಎಷ್ಟು ಸಲ ತಿಂದಿನ. ಹೌದಾ, ಬೇಕಾ? ಇದು ನೋಡ್ಕೊ, ಮೊದಲು ಲೈನ್ ಒಳಗೆ ಬಾ, ಲೈನ್ ಹಚ್ಚಿ ಬಾ, ಸಾಲ ಹಚ್ಚಿ ಬಾ. ಇಲ್ಲಿ ಹಾಕಾಕುತ್ತೀನಿ ಎಲ್ಲರಿಗೂ. ಹಿಂಗ ಮಾಡ್ತಿದ್ವಿ ಅಲ್ಲಿ ಮುರಾರ್ಜಿ ಹಾಸ್ಟೆಲ್. ನಮ್ಮ ಶಾಲ್ಯಾಗಂತ್ರು ಹುಡುಗರು ನಮ್ಮ ಕನ್ನಡ ಶಾಲೆ ತಳ್ಳಿದ್ರೆ ದಬ್ಬಿದ್ರೆ ಏನು ಸಣ್ಣ ಲೆಕ್ಕಲ್ಲ, ದಬ್ಬಿದ್ರು ಪೂರಾ ಸಾಲ ಬರ್ತಿತ್ತು. ದಬ್ಬಿಟ್ಟಿದ್ರೆ ಸಾಕ. ನಮ್ಮ ಮನ್ಯಾಗ ಇಲ್ಲಲ್ಲ, ಫೋಕ್ ಇಲ್ಲ. ನಮ್ಮ ಮನ್ಯಾಗ ಫೋಕ್ ಇಲ್ಲ ಅದಕ್ಕೀಗ ಫೋಕ್ ಇಲ್ಲ, ಸ್ಪೂನ್ಲೆ ತಿನ್ನಾಗುತ್ತೀವಿ. ಮತ್ತು ಯಾರ ಸ್ಪೂನಿಲ್ಲೇ ತಿಂದಿದ್ರಂದ್ರೆ ಮತ್ತೆ ಕಾಪಿ ಅಂತ ನಾಕ್ ಹೋಗ್ಬೇಡ್ರಿ ಇದನ್ನು. ಓಕೆ, ಕಾಪಿಯಲ್ಲಿ ಇದು ಅನಿವಾರ್ಯ. ಹೆಂಗೈತಿ ಚಲೋ ಮಾಡೀನಿಲ್ಲ? ತರಕಾರಿ ಜಾಸ್ತಿ ಹಾಕಿನ, ಅದಕ್ಕೆ ಹೆಲ್ದಿನೂ ಇರ್ಬೇಕು, ಬ್ಯಾಲೆನ್ಸ್ ಆಗಿರ್ಬೇಕು ಅಂತೇಳಿ. ಇಲ್ಲ ಓ ಆಕೆ ಅಳ್ಕೋತಿದ್ರು ಚಂದ ಕಾಣಿಸ್ತಾಳ, ಅಳಗನ ಜಾಸ್ತಿ ಚಂದ ಕಾಣಿಸ್ತಾಳ ಸ್ವಲ್ಪ. ಡೈಪರ್ ಹಾಕೋದು ಬಿಡ್ಬೇಕಿನ ಮೇಲೆ, ಆಕೀಗ ರ್ಯಾಷಸ್ ಆಗುತ್ತವೆ, ಡೈಪರ್ ಕಮ್ಮಿ ಮಾಡ್ಬೇಕು. ನಿಮ್ಗೊಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ಬೇಕು ನಾನು, ಯಾಕಂದ್ರೆ ಇದು ಹಾಗೆ ಮುಂದೆ ವರ್ಕೋತ ಹೋಗ್ಬಿಡ್ತೈತಿ, ಅದು ಬೇಡ ಅಂತೇಳಿ. ಸೊ ಫಸ್ಟ್ ಏನಂದ್ರೆ ಕಂಪ್ಯಾರಿಸನ್, ಪ್ರೇಮುಗೆ ಆ್ಯಂಡ್ ನನಗೆ ಕಂಪ್ಯಾರಿಸನ್ ಮಾಡಿ ಅವ್ರು ಬೆಸ್ಟು, ಒಂದೊಂದು ಸಲ ಅವ್ರ ಮುಂದೆ ನಾವು ಬೆಸ್ಟು, ಈ ಥರ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಉರಿತೈತಿ. ನನಗೆ ಏನು ನೀವೇನು ಅನ್ಕೊಂಡ್ಬಿಟ್ರಿ ಅಂದ್ರೆ ಇಬ್ಬರು ನಾವು ಶತ್ರು ಅದೀವಿ ಅನ್ಕೊಂಡ್ಬಿಟ್ರಿ. ನಾನು ನಮ್ಮ ತಮ್ಮ ಶತ್ರುಗಳು ಅದೀವಿ. ಸೊ ಒಬ್ರನ್ನೊಬ್ರು ಈ ಥರ ಹಿಂಗೆ ಮಾಡಿದ್ರೆ ಇದು ಏನು ಉರಿತೈತಿ ಅಂತೇಳಿ ಹಿಂಗೆ ಅನ್ಕೊಂಡಿದ್ರೆ ಫಸ್ಟು ತೆಗೆದು ಹಾಕಿಬಿಡ್ರಿ. ನಮ್ಮ ತಮ್ಮ ಅದಾನ. ಓಕೆ, ನಮ್ಮ ವಿಡಿಯೋಸ್ ಒಳಗೆ ಬಂದು ಅವನ ಬಗ್ಗೆ ಒಳ್ಳೇದು ಅವ್ನಿಗೆ ಹೊಗಳಿ ಕಮೆಂಟ್ ಹಾಕಿದ್ರೆ ಅದು ನನ್ನಷ್ಟು ಖುಷಿ ಪಡೋ ಯಾವೂ ಇಲ್ಲ. ಓಕೆ, ಫಸ್ಟ್ ತೆಗೆದು ಬಿಡ್ರಿ. ಆಮೇಲೆ ಒಂದಿಷ್ಟು ಮನಸ್ತಾಪಗಳಾಗ್ಯಾವ, ಮಾತಾಡೋರು ಹಂಗೆ ಹಿಂಗೆ. ನಾವು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಜಗಳನ ಆಡಿವಿ, ಎಲ್ಲರೂ ಜಗಳ ಅಲ್ಲ, ಯಾರೂ ಇರೋಂಗಿಲ್ಲ. ಓಕೆ, ಅದನ್ನು ಬಿಟ್ಟು ಅದನ್ನೇ ಇಟ್ಕೊಂಡು ಇನ್ನೂ ಇವರು ಅದನ್ನೇ ಜಗಳ ಮಾಡ್ಕೊಂಡು ಅದಾರ ಅಂತ ಅಂದ್ಕೊಂಡಿದ್ರಿ ಅಂದ್ರೆ ತೆಗೀರಿ. ಅದ್ರಾಗ ಬೇರೆ ನಮ್ಮ ತಮ್ಮಲ್ಲ, ಬೇರೆ ಯಾರನ್ನೂ ಕಂಪೇರ್ ಮಾಡ್ಕಿಸ್ ತಂದು ನನಗೆ ಕಂಪೇರ್ ಮಾಡಿದ್ರೆ ಏನೋ ಒಂಥರ ಅನಿಸುತ್ತೆ, ಈ ಥರ ಆಯ್ತಲ್ಲಪ್ಪ, ಈ ಥರ ಅಂತಾರಲ್ಲ ಅಂತೇಳಿ. ಸ್ವಂತ ನಮ್ಮ ತಮ್ಮ ಅದನವ, ದೊಡ್ಡಪ್ಪನ ಮಗನೂ ಅಲ್ಲ, ಸಣ್ಣಪ್ಪ ಚಿಕ್ಕಪ್ಪನ ಮಗನೂ ಅಲ್ಲ, ಸ್ವಂತ ನಮ್ಮ ತಮ್ಮನ ಬಗ್ಗೆ ಹೇಳ್ತೀರಿ ಅಂದ್ರೆ ನನಗೂ ಖುಷಿ ಆಗುತ್ತೆ. ಓಕೆ, ಆದರೆ ಇನ್ನೊಂದು ಈ ವಿಷಯ ಹೇಳ್ಬೇಕಂದ್ರೆ 90% ನಮ್ಮ ತಮ್ಮನಿಂದ ನಾ ಕಲ್ತಿದ್ದೈತಿ. ಓಕೆ, ಸಮಾಜದಾಗ ಒಂದು ವಿಡಿಯೋ ಮಾಡೋದ್ರಿಂದ ಹಿಡಿದು ಒಂದು ಯಾವ ಥರ ಮನ್ಯಾಗ ಯಾವ ಥರ ಇರಬೇಕು, ಕಾಮಾಗಿ, ಜಾಸ್ತಿ ಜಗಳ. ಮುಂಚೆ ನಾ ಭಾಳ ಸಿಟ್ಟು ಮಾಡ್ಕೋತಿದ್ದೆ. ಸುನಿತಾಂದು ನಂದು ವಾರದಾಗ 2-3 ಜಗಳ ಆಗ್ತಿರ್ತಿತ್ತು. ಬಟ್ ನಾ ಎಷ್ಟೋ ಪ್ರೇಮ ನೋಡಿ ಕಲ್ತೀನಿ, ಕಾಮಾಗಿರ್ಬೇಕು, ಮನ್ಯಾಗ ಹೆಂಡ್ತಿನ ಜಾಸ್ತಿ ಏನು ಹೇಗದು
ಜಗಳ ಮಾಡಬಾರ್ದು, ಕೂಲ್ ಆಗಿರ್ಬೇಕು. ಜಗಳ ಮಾಡೋದ್ರಿಂದ ಏನೂ ಬರಲ್ಲ ಅಂತೇಳಿ 90% ನಮ್ಮ ತಮ್ಮನ್ನು ನೋಡೇ ಕಲ್ತೀನಿ ನಾನು. ಓಕೆ, ಇದನ್ನು ಹೇಳ್ಕೊಳ್ಳೋದ್ರೊಳಗೆ ಯಾವುದೇ ನಾಚಿಕೆ ಆಗಲಿ, ಯಾವುದೇ ಹಿಂಜರಿಕೆ ಆಗಲಿ ಏನೂ ಇಲ್ಲ. ಸಣ್ಣವರಿಂದ ದೊಡ್ಡವ್ರು ಕಲಿಬೋದು, ದೊಡ್ಡವರಿಂದ ಸಣ್ಣವ್ರು ಕಲಿಬೋದು. ಸಂಸಾರ ನಾವು ಹಾಳು ಮಾಡ್ಯಾವ. ಸಂಸಾರ ನೀವು ಹಾಳು ಮಾಡ್ರಿ, ಈ ಥರ ನಿನ್ನ ಕಮೆಂಟ್ ಬಂತು, ಅದಕ್ಕೆ ನಾ ಮಾತಾಡಕೋತೀನಿ. ಮನೆ ವಿಷಯ ನೀವು ಬಂದೇನು ನೋಡಿದ್ರೆ ಮಾತಾಡ್ರಪ್ಪ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ, ಯಾವುದೇ ಅಣ್ಣಾಗಲಿ ತಮ್ಮಾಗಲಿ ಇನ್ನೊಬ್ರು ಅವರು ಡೌನ್ಫಾಲ್ ಆಗಕ್ಕೆ ಕೂತಾರಂದ್ರೆ ನಿಂತು ನೋಡಿಕೊಂಡು ಇರಕ್ಕೆ ಬರೋಂಗಿಲ್ಲ. ಇದೊಂದು ಫಸ್ಟ್ ತಿಳ್ಕೊರಿ. ನಿಮ್ಮ ಕಡೆ ಇತ್ತಿರ್ಬೋದು ಆ ಥರ ನಿಂತು ಖುಷಿ ಪಡೋದು ನೀವು ಇರ್ಬೋದು, ಅದಕ್ಕೆ ನೀವು ಕಮೆಂಟ್ ಮಾಡಿರಿ. ನಾರ್ಮಲಾಗಿ ಎಲ್ಲ ಕಮೆಂಟ್ಸ್ಗಳು ಬರ್ತಿದ್ದು, ತಲೆ ಕೆಡ್ಸ್ಕೊತಿದ್ದಿಲ್ಲ. ಬಟ್ ಇದು ನಾನು ಸ್ವಲ್ಪ ಹರ್ಟ್ ಮಾಡ್ತು. ಇನ್ಮೇಲೆ ಕಮೆಂಟ್ ಮಾಡ್ಬೇಕಂದ್ರೆ ತಿಳ್ಕೊಂಡಿದ್ರೆ ಕಮೆಂಟ್ ಮಾಡಿರಿ. ಓಕೆ, ಅದಕ್ಕೆ ನಾನು ಇದು ಮಾಡ್ತೀನಿ. ಸುಮ್ಮನೆ ಯಾರಿಂದನೂ ಹಾಳಾಗಲ್ಲ. ಓಕೆ, ನಾವು ಅದಕ್ಕೆ ಎಷ್ಟು ಎಫರ್ಟ್ ಹಾಕೀವಿ. ಅವರು ನಾರ್ಮಲಾಗಿ ಎಲ್ಲ ಜಗಳ ಮಾಡಿದಾಗ ನಾವು ಎಷ್ಟು ಕ್ಲೋಸ್ ಇರ್ತೀವಿ ನಮ್ಮ ಮನ್ಯಾಗ, ಏನೇನು ನಿಮಗೆ ಜಸ್ಟ್ ವ್ಲಾಗ್ಗಳು ಒಂದು ಸ್ವಲ್ಪ ನೋಡಿರ್ತೀರಿ ಆಯಿತಾ. ಉಳಿಕೆ ಟೈಮಲ್ಲಿ ನಾವು ಎಷ್ಟು ಕ್ಲೋಸ್ ಇರ್ತೀವಿ ಏನಿರ್ತೀವಲ್ಲ ನಮಗೆ ಗೊತ್ತು. ಅದನ್ನು ಬಿಟ್ಟು ನೀವು ಈ ಥರ ಲಂಗು ಲಗಾಮ ಇರ್ಲಾರ್ದ ಕಮೆಂಟು ಈ ಥರ ಹಾಕಕ್ಕೆ ಹೋಗ್ಬೇಡ್ರಿ. ಓಕೆ, ಅದು ಚಲೋನು ಅನ್ಸಲ್ಲ, ಭಾಳ ಚೀಪ್ ಅನ್ಸುತ್ತೆ. ಒಂದೊಂದ್ಸಲ ಅನ್ಸುತ್ತೆ ಕಮೆಂಟ್ ಹಾಕೋರಿಗೆ ಎಷ್ಟು ಚೀಪ್ ಮೈಂಡ್ ಐತಪ್ಪ ಅಂತಲೂ ಅನ್ಸುತ್ತೆ. ವಿಡಿಯೋಸ್ ಹಾಕ್ತಿರ್ತೀವಿ, ನೋಡು ಒಂದೊಂದು ಕಂಟೆಂಟ್ಗಳು ಬರ್ತಿರ್ತಾವೆ. ಆ ಕಂಟೆಂಟಿಗೆ ನಡುವು ಕಾಪಿ ಅಂತೇಳಿ ಈ ಥರ ಹಾಕ್ತೀರಿ. ಸೊ ಅದಕ್ಕೇನು ಬೇಜಾರಿಲ್ಲ, ನನಗೆ ಕಾಪಿ ಹಾಕ್ತೀರಿ ಅಂದ್ರೆ ಅದಕ್ಕೇನು ಬೇಜಾರಿಲ್ಲ. ಈಗ ನಾನೇ ಇಷ್ಟು ಥಿಂಕ್ ಮಾಡಿದ್ದಿಲ್ಲ. ಅವ್ರು ವಿಡಿಯೋ ನೋಡೋರು ನಮ್ನ ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಯಾರ ನೋಡೋ. ಅವಾಗ ಇವರು ಕೂದಲ ಕಟ್ ಮಾಡಿಸಿದ್ರು, ನೀವು ಕಟ್ ಮಾಡಿಸಿರಿ. ಬಟ್ ಅವ್ರು ಏನ್ ಮಾಡ್ತಾರ ಅದನ್ನ ಕಾಪಿ ಮಾಡ್ತಿರಲ್ಲ. ನಾವು ಅಷ್ಟು ಇಮ್ಯಾಜಿನ್ ಮಾಡಿಲ್ಲ. ಓ, ಈ ಟೈಮಿಗೆ ಮಾಡಿಸಿದ್ರಣ ಅವರು, ಈ ಟೈಮಿಗೆ. ಅದು ನ್ಯಾಚುರಲ್ ಅದ. ಎಲ್ಲ ಯಾವ ಟೈಮಿಗೆ ಕೂದಲ ಕಟ್ ಮಾಡಿಸೋದು, ಯಾವ ಟೈಮಿಗೆ ಹೆಣ್ಮಕ್ಳಿಗೆ ಬರ್ತಿರ್ತೈತಿ. ಡೆಲಿವರಿ ಆದ್ಮೇಲೆ ಕೂದಲ ಉದುರ್ತಾವ. ಜಾಸ್ತಿ ಲಾಂಗ್ ಏರ್ಸಿದ್ದು ಅಂದ್ರೆ ಹಿಕ್ಕುದ್ರೊಳಗೆ, ನಾನೇ ಗಂಡ್ಮಗಾಗಿ ಹೇಳ್ತೀನಿ, ಜಾಸ್ತಿ ಲಾಂಗ್ ಏರ್ಸಿದ್ದು ಹಿಕ್ಕುದ್ರೊಳಗೆ ಇದು ಏನೋ ಉದುರುವಂಥ ಚಾನ್ಸಸ್ ಇರ್ತಾವೆ. ಎಷ್ಟೋ ಜನ ಮಾಡ್ಸಿರಿ. ಓಕೆ, ಈಗ ಒಂದಿಷ್ಟು ವಿಡಿಯೋ ಮಾಡಿ ತೋರಿಸಿಲ್ಲ, ನಾವು ವಿಡಿಯೋ ಮಾಡಿ ತೋರ್ಸಾಕತ್ತೀವಿ. ಈಗ ನೆಕ್ಸ್ಟ್ ಅವರು ಒಂದಿಷ್ಟು ಈ ಮನ್ಯಾಗ ನೋಡಿದ್ರೆ ನಮ್ಮ ಸಾಮಾನು ಜಾಸ್ತಿ ಇಲ್ಲ ಅಂದ್ರೆ ಅವ್ರ ಕಡೆ ಅದಾವಿ. ಅವರು 1 BHK ಒಳಗಿದ್ರಲ್ಲ. ಈಗ ನಾವು ಇನ್ನ ಏನೇನೋ ತಗೋತೀವಿ, ಎಲ್ಲದಕ್ಕೂ ಕಾಪಿ ಹಂಗಾಗುತ್ತೆ. ಮನೆ ಸಾಮಾನು. ಈಗ ನೋಡ್ರಿ, ಒಂದು ಮನಿ ಅಂದ್ಮೇಲೆ ಬೇಸಿಕ್ ಆಗಿ ಏನಾಗಬೇಕು. ಬೇಸಿಕ್ ಆಗಿ ನೀವು ಫಸ್ಟ್ ಹೇರ್ ಕಟ್ ಯಾರು ಮಾಡ್ಸಲ್ಲ. ಹೇರ್ ಕಟ್ ಯಾರು ಹೆಣ್ಮಕ್ಳು ಯಾರು ಮಾಡ್ಸಲ್ಲ. ನೀವು ಹೇರ್ ಕಟ್ ಮಾಡ್ಸಿರಿ. ಓಕೆ, ಕಾಪಿ ಅಂದ್ರೆ ಫಸ್ಟ್ ಏನಂತ ತಿಳ್ಕೊರಿ. ನಾ ಹೇಳ್ತೀನಿ ಫಸ್ಟ್ ಕಾಪಿ ಅಂದ್ರೆ ಏನಂತ ತಿಳ್ಕೊರಿ. ಕಾಪಿ ಅಂದ್ರೆ ಹೇರ್ ಕಟ್ ಮಾಡಿಸೋದು ಕಾಪಿ ಅಲ್ಲ, ಸೇಮ್ ಹೇರ್ ಕಟ್ ಮಾಡಿಸಿದ್ರೆ ಕಾಪಿ. ಅರ್ಥ ಆಯ್ತಾ? ಹೇರ್ ಕಟ್ ಎಲ್ಲರೂ ಮಾಡಿಸ್ತಾರೆ, ಬಟ್ ಇನ್ನೊಬ್ರು ಅದೇ ಥರ ಹೇರ್ ಕಟ್ ಮಾಡಿಸಿದ್ರೆ ಕಾಪಿ. ಇವರು ಈಗ ಒಂದು ಡ್ರೆಸ್ ಹಾಕಿದ್ಲ, ಅದೇ ಸೇಮ್ ಡ್ರೆಸ್, ಸೇಮ್ ಡಿಸೈನ್ ಟೋಟಲ್ ದಿಟ್ಟು ಅದನ್ನು ಹಾಕಿದ್ರೆ ಕಾಪಿ. ಓಕೆ, ಅದೇ ಕಲರ್ ಹಾಕಿದ್ರೆ ಕಾಪಿ ಅಲ್ಲ. ಬೇಸಿಕಾಗಿ ಎಲ್ಲರೂ ಹೊಸ ಬಟ್ಟೆ ತೊಗೋತಾರೆ, ಹಾಕೋತಾರೆ. ಅದು ನಾರ್ಮಲ್ ಮನುಷ್ಯ ಅಂದಮೇಲೆ ಬಟ್ಟೆ ಹಾಕೋತಾನ. ಅದ್ರೊಳಗೆ ಸೇಮ್ ಟು ಸೇಮ್ ತೊಗೊಂಡ್ರೆ ಅದಕ್ಕೆ ಕಾಪಿ. ಎಲ್ಲರೂ ಬಟ್ಟೆ ತೊಗೊಂಡು ನಾವು ತೊಗೊಂಡು ಕಾಪಿ ಅಂದ್ರೆ. ಓಕೆ, ಕಾಪಿ ಅಂದ್ರೆ ಫಸ್ಟ್ ತಿಳ್ಕೊರಿ. ಅದು ಯಾಕೆ ಹೇಳಾಕೋತೀರ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಸ್ವಲ್ಪ ಕಾಪಿ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಕ್ಲಾರಿಫಿಕೇಶನ್ ಗೊತ್ತಿರಲಿ ಅಂತ ಹೇಳಾಗುತ್ತೆ. ಅವರು ಊಟ ಮಾಡ್ತಾರೆ, ನಾವು ಊಟ ಮಾಡ್ತೀವಿ. ಅದಕ್ಕೆ ಒಬ್ಬೊಬ್ರು ಅಂದ್ರು ಒಂದು ಕಮೆಂಟ್ ಬಂದಿತ್ತು, ನೆಕ್ಸ್ಟ್ ನೀವೇನು ಮಾಡ್ತೀರಿ ಅದನ್ನು ಹೇಳ್ತೀವಿ ನೋಡಿ. ನೀವು ಈಗ ನೆಕ್ಸ್ಟ್ ಸೋಫಾ ತೊಗೋತೀರಿ, ಆಮೇಲೆ ಫ್ರಿಜ್ ತೊಗೋತೀವಿ. ಅಲ್ಲೋ ಮರ ಮತ್ತು ಮನಿ ಅಂದಮೇಲೆ ಸೋಫಾ ಕುರ್ಚಿ ಮತ್ತು ಇವೆಲ್ಲ ಬಿಟ್ಕೇಸಿ ಈಗ ಅಲ್ಲ. ನೀವು ಯಾರಂತ ನನಗೆ ಗೊತ್ತಿಲ್ಲ. ನೀವೇನು ಮಾಡ್ತೀರಿ ಅಂತ ಹೇಳ್ತೀನಿ. ಮುಂಜಾನೆ ಹೇಳ್ತೀರಾ, ಮುಂಜಾನೆದ್ದು ಬಾತ್ರೂಮ್ಗೆ ಹೋಗ್ತೀರಿ, ಅಲ್ಲಿ ತಿಕ್ತೀರಿ, ನಾಷ್ಟ ಮಾಡ್ತೀರಿ, ಕೆಲ್ಸಕ್ಕೆ ಹೋಗ್ತೀರಿ, ಮನೆ ಕೆಲಸ. ಇದು ಕಾಮನ್ ಬೇಸಿಕ್ ಎಲ್ಲರಿಗೂ ಗೊತ್ತಿದ್ದ ಐತಿ. ಓಕೆ, ಇದನ್ನು ನೀವು ತಿಳ್ಕೊಂಡು ಕೇಸಿ ನೀವು ಭಾರಿ ಗೆಸ್ ಮಾಡಿಬಿಟ್ಟೆ ಅಂತಾರೆ. ಗೆಸ್ ಏನಾದ್ರು ಇದ್ದು ಒಂದು ಡಿಫ್ರೆಂಟ್ ಆಗಿದ್ದು ಗೆಸ್ ಮಾಡಿರಿ. ಬೇಸಿಕ್ ನೀಡ್ಸ್ ಇರ್ತಾವೆ. ಓಕೆ, ಅವಕ್ಕೆಲ್ಲಕ್ಕೂ ಕಾಪಿ ಅನ್ಕೋತ ಕೊಡಕ್ಕೆ ಬರೋಂಗಿಲ್ಲ. ಯಾಕೆ ಇಷ್ಟೆಲ್ಲ ಅನ್ನಕೂತೀನಿ ಅಂದ್ರೆ ಇದು ಕಂಟೆಂಟ್ ನಾನೇನು ತಮ್ಮನೇಲಿ ಹಾಕಿನಿ ಮನಿ ಚೇಂಜ್ ಮಾಡಕೂತೀರಿ ಅಂತೇಳಿ. ಅದಕ್ಕೂ ಇದನ್ನೇ ಕಮೆಂಟ್ ಹಾಕ್ತೀರಿ ಅಂತ ಗೊತ್ತು. ಎದಕ್ಕೆ ಈ ವ್ಲಾಗ್ ಮಾಡಕತ್ತೀನಿ ಅಂದ್ರೆ ಮನಿ ಎದಕ್ಕೆ ಚೇಂಜ್ ಮಾಡಕತ್ತೀವಿ ಅಂದ್ರೆ ತಿಳ್ಕೊರಿ. ಈ ಥರ ಸಿಚುವೇಶನ್ದಾಗ ನೀವು ಇರ್ತೀರಿ ಅಂತಂದ್ರೆ ಹೇಳ್ರಿ. ಇದೇ ಟೈಮ್ನ ಹಿಂಗೆ ಚೇಂಜ್ ಮಾಡಿದ್ರು ಅವರು ಪಾಪನ ಕರ್ಕೊಂಬಂದ್ಮೇಲೆ ನಮ್ಮ ತಮ್ಮ ಈಗ ಪಾಪನ ಆರಾಮ್ ಕರ್ಕೊಂಬಂದ್ಗಳೇನೆ ಚೇಂಜ್ ಮಾಡಿಲ್ಲ. ನಾವು ಮನಿ ಯಾವಾಗಲಿಂದ ಚೇಂಜ್ ಮಾಡಕ್ಕೆ ಟ್ರೈ ಮಾಡಕತ್ತೀವಿ. ನಿಮ್ಗೆ ಗೊತ್ತಾಯ್ತಲ್ಲ, ಫಸ್ಟ್ ನಾವು ಪ್ರೆಗ್ನೆಂಟ್ ಇದ್ದಾಗ ಚೇಂಜ್ ಮಾಡ್ಬೇಕಂತ. ಅವಾಗ ನೀವು ಡೈಲಿ ವ್ಲಾಗ್ಸ್ ನಮ್ಮ ನೋಡಿದ್ರೆ ನೀವೇ ಹೇಳಿದ್ರೆ ಎಷ್ಟೋ ಜನ ಕಮೆಂಟ್ ಮಾಡಿದ್ರು ಪ್ರೆಗ್ನೆಂಟ್ ಇದ್ದಾಗ ಚೇಂಜ್ ಮಾಡ್ಬೇಡಿ. ಈಗ ಚೇಂಜ್ ಮಾಡ್ಬೇಕಂದ್ವಿ. ಮತ್ತೆ ಬೆಂಗಳೂರಿಗೆ ಬಂದಿಂದ ಅವಾಗ ಬೇಡ, ಇದು ಶ್ರಾವಣ, ಇದು ಆಷಾಢ ಐತಿ, ಬೇಡ ಅದಕ್ಕೆ ಆಷಾಢ ಮುಗಿತಂತ ಅದೇವಿ. ಅಮಾಶಿ ಆಷಾಢ ಮುಗಿಯನ್ನ ಚೇಂಜ್ ಮಾಡ್ತೀವಿ. ಯಾಕೆ ಚೇಂಜ್ ಮಾಡ್ತೀವಿ? ಸುಮ್ಮನೆ ಚೇಂಜ್ ಮಾಡೋದಿಲ್ಲ. ನಮಗೂ ಈ ಮನಿ ಇಷ್ಟ. ಓಕೆ, ಈ ಮನಿ ಇಷ್ಟ, ಬಟ್ ಒಂದು ಹಾಲತ್ಗಳು ತೋರಿಸ್ಬೇಕಾಗತ್ತೆ. ಇನ್ನೊಂದು ಏನು ಅನ್ಸುತ್ತಂದ್ರೆ ನಮ್ಗೆ ಹೆಣ್ಣು ಮಗು ಆಗೈತಿ ಅಂತ ಚಲೋ ಆಯ್ತು ಆಯ್ತಾ. ಗಂಡು ಮಗು ಆಗಿತ್ತ ಅದಕ್ಕೂ ಕಾಪಿ ಅಂತಿದ್ರೆ ಪೂರಾ ಎಲ್ಲದಕ್ಕೂ ಕಾಪಿ ಒಂದು ಹಿಡನ್ ಏನದು ಹಿಡನ್ ಹಾಲತ್ತು. ಓಕೆ,
ಫಸ್ಟ್ ನಿಮಗೆ ಕಿಚನ್ ತೋರಿಸ್ಕೊತೀನಿ. ಓಕೆ, ಇದು ನಮ್ಮ ಕಿಚನ್ ಹಾಲತ್. ಇದು ಇದು ನಾರ್ಮಲ್ ಇದು. ಓಕೆ, ಇದು ಇಡ್ತೀವಿ. ಇನ್ನ ನಮ್ಮ ಬಾಂಡೆ ಸಾಮಾನು ಇನ್ನೂ ಭಾಳ ಇಲ್ಲ ಅಂದ್ರೆ ಇಲ್ಲಿ ಇಡಕ್ಕೆ ಸ್ವಲ್ಪ ಜಾಗ ಆಗೈತಿ. ಬಾಳ ಇಲ್ಲ ಅಲ್ಲ, ಈ ಮನೆಗೆ ಜಾಗ ಇಡಿಸ್ಲಾರ ತಗೊಂಡಿಲ್ಲ ಅಸಲು ವಸ್ತುಗಳನ್ನ ತಗೊಂಡಿಲ್ಲ. ಮನೆ ಹೋಗಿ ತಗೋತೀವಿ ಪಕ್ಕ. ಸೋಫಾ ಯಾವಾಗೂ ತೊಗೋಬೇಕಾಗಿತ್ತು, ಕುಂದ್ರಾಕ ಸೋಫಾ ಬೇಸಿಗೆ ಎಲ್ಲ ತೊಗೋಬೇಕಾಗಿತ್ತು. ಜಾಗ ಕುಂದ್ರಲ್ಲ. ಇದು ಇರೋದ 10 ಬೈ ಎಷ್ಟು ಸಾಮಾನು ತಗೋಬೇಕಂತ ಪೋಸ್ಟ್ಪೋನ್ ಮಾಡೀವಿ, ಯಾಕಂದ್ರೆ ಜಾಗ ಇಲ್ಲ. ಹೊಸ ಮನೆ ಜಾಗ ಇಲ್ಲ. ಆಮೇಲೆ ನಮ್ದು ಶ್ರೀವಾರಿದು ತೊಟ್ಲ ಇಲ್ಲೇ ಮೂಲೆ ಹೋಗಿದ್ವಿ. ಅದನ್ನಂತರೂ ಇಲ್ಲೆಲ್ಲಾರು ಹಾಕಿಬಿಟ್ರಂದ್ರೆ ಪೂರಾ ಜಾಗ ನಡ್ಕೊಂಡು ಕೂತ್ಬಿಡ್ತೈತಿ. ಬಂದಾಗಲಿಂದ ಓಪನ್ ಮಾಡಿಲ್ಲ, ಜೋಳಿ ಕಟ್ಟಿವಿ. ಇದನ್ನು ಫಸ್ಟ್ ತೋರಿಸ್ಬೇಕು. ಈಗ ಇದು ಮ್ಯಾಲೆ ಇದು ರಾಟಿಯಲ್ಲಿ ಇದು ಏನೋ ಆಗ್ಬಿಟ್ಟೈತಿ, ಒಂದು ಟೇಬಲ್ ಆಗ್ಬಿಟ್ಟದ. ಅದ್ರ ಮೇಲೆ ಏನೇನು ಈಗ ತುಂಬ ಏನು ಸಾಮಾನು ಇಡಬಾರ್ದಿತ್ತು. ಓಕೆ, ಇದು ಇನ್ನ ಸಾಮಾನು ಇನ್ನ ತೋರಿಸ್ತೀವಿ. ಯಾಕಂದ್ರೆ ಎಲ್ಲ ಚೇಂಜ್ ಮಾಡ್ತಾರೆ ಅಂತ ಚೇಂಜ್ ಮಾಡೋಕ್ಕಿಲ್ಲ. ಇಲ್ಲಿ ನೋಡ್ರಿ, ಬಟ್ಟೆ ತೊಗೊಂಬಂದಿಟ್ಟೈತಿ. ಇದು ಬೆಡ್ರೂಮ್, ಜಸ್ಟ್ ತೊಳೆದಿದ್ದು ಬಟ್ಟೆ ತೊಗೊಂಬಂದಿಟ್ಟೈತಿ. ಇದು ನಮ್ದು. ಇದು ನೀಟಾಗಿ ಎಲ್ಲಿ ಇಡ್ತೀನಿ. ಓಕೆ, ಬಟ್ಟೆ ಎಲ್ಲ ಇದ್ರೊಳಗೆ ಫುಲ್. ಇದನ್ನ ತೋರ್ಸಾಕು ನನಗೂ ಒಂಥರ ಅನ್ಸುತ್ತೆ, ಬಟ್ ಅದನ್ನ ಎಷ್ಟಂತೇಳಿ ಅದನ್ನ ಸಜ್ಜು ಮಾಡೋಕ್ಕೆ ಟ್ರೈ ಮಾಡಿವಿ, ಅದು ಆಗಿಲ್ಲ. ಒಳ್ಳೆ ಒಂದು ತಾಸಿ ಹಿಂಗೆ ಆಗ್ಬಿಡ್ತೈತಿ. ಓಕೆ, ಇದ್ದು ಮ್ಯಾಲಂತರೂ ಪೂರಾ ಇದನ್ನ ಆಗ್ಬಿಟ್ಟೈತಿ. ಆಮೇಲೆ ಇನ್ನೊಂದು, ನಾವು ಬಂದಾಗ ತಂದಿದ್ದ ಬ್ಯಾಗ್ ಇದು, ಊರಿಂದ ಬಂದಾಗ ತಂದಿದ್ದ ಬ್ಯಾಗು. ಇದ್ರೊಳಗೆ ಬಟ್ಟೆ ಹಿಂಗದಾವು. ಇನ್ನು ಯಾವ ಉಡ್ಬೇಕಂದ್ರೆ ಇಲ್ಲ, ಅದ್ರ ಪೂರಾ ಕಿತ್ತಾಡ್ಬೇಕಾಗತ್ತೆ ಅಂಥೇಳಿ. ಇನ್ನು ಇದು ಪೂಲ್ ಇಲ್ಲೇ ಇಟ್ಟಿವಿ. ಇದು ಕಸ ಹೊಡಿಬೇಕಂದ್ರೆ ಈಗ ಸಂಧ್ಯಾಗ ಹಿಂಗೆ ಹೊಡ್ಕೊಂಡು ಹಿಂಗೆ ಹೋಗ್ಬೇಕು. ಇದ್ರಾಗಂತೂ ಫುಲ್ ಬಟ್ಟಿನ ತುಂಬ್ರವು. ಇದು ನೋಡಕ್ಕೆ ಹೋದ್ರೆ ಶೂರ್ ಯಾಕೆ, ಬಟ್ ನಮ್ಗೆ ಇದು ವಾರ್ಡ್ರೂಬ್ ಆಗಿತ್ತು ಒಂದು ಲೆಕ್ಕಕ್ಕೆ. ಓಕೆ, ಇದು ಮಾತ್ರ ಈಗ ಇದು ಫುಲ್ಲಾಗಿ ಚೀಟಿ ಎದ್ದು ಸಾಮಾನು ಇಡೋಕೆ ಜಾಗ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ಇದನ್ನೆಲ್ಲ ಯಾಕೆ ಈ ಸಲ ಹೇಳಬಾರ್ದು, ನಾನು ತೋರಿಸ್ಬಾರ್ದು, ಬಟ್ ಸ್ವಲ್ಪ ತಿಳ್ಕೊಳ್ಳಿ ಅಂತೇಳಿ. ಕಣ್ಣು ಮುಚ್ಚಾರ ಒಂದು ಸ್ವಲ್ಪ ಜನ ಕಾಣ್ತಿರ್ಲಿ ಅಂತ. ಪಾಪಪ್ಪ ನನ್ನ ಮಗಳನ್ನ ಇಂತ ಫುಲ್ ಹಿಂಗೆಲ್ಲ ಹರಡೇವಿ. ಇಲ್ಲಿ ನನ್ನ ಮಗಳ ಹಾಕ್ಬೇಕಲ್ಲ, ಸ್ವಲ್ಪ ಆಕಿನ ಸುತ್ತಲಕ್ಕ ವಾತಾವರಣ ಸ್ವಲ್ಪ ಚಂದ ಇರ್ಬೇಕಲ್ಲ ಅನ್ಸತ್ತ. ಎಷ್ಟೋ ಜನ ಕಮೆಂಟ್ ಮಾಡ್ರಿ, ವಾತಾವರಣ ಸ್ವಲ್ಪ ಚಂದ, ಪಾಪು ಸ್ವಲ್ಪ ಚಲೋ ಜಾಗ. ಬಟ್ ಏನು ಮಾಡ್ತೀವಿ, ನಾವು ಬಂಧುಗಳನ್ನೇ ಹಾಕ್ಬೇಕಂತ ಮಾಡಿತ್ತು, ಬಟ್ ಆಷಾಢ ಇರೋ ಕಾರಣದಿಂದ ಚೇಂಜ್ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಮುಂಚೆ ಚೇಂಜ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತೇ ಇತ್ತು, ನೀವೇ ಹೇಳಿರಿ ಪ್ರೆಗ್ನೆಂಟ್ ಇದ್ದಾಗ ಮನೆ ಚೇಂಜ್ ಮಾಡಿಬಿಡ್ರಂತೆ. ಸೊ ಅವತ್ತು ಬಿಟ್ಟು ಮತ್ತೆ ಎಷ್ಟೋ ಮನಿನೂ ನೋಡ್ಕೇಸಿ ಮನಿದು ವ್ಲಾಗ್ನು ವಿಡಿಯೋನು ಹಾಕಿದ್ದೆ ನಾನು. ಅವಾಗ ಅಡ್ಜಸ್ಟ್ ಮಾಡ್ಕೋರಿ. ಏನು ಅಂದ್ರೆ ಹಿಂದೆ ಮುಂದೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಚಂದ ಇರೋಂಗಿಲ್ಲ, ಕಚ್ಚಿ ಇರ್ತೈತಿ. ನಾನು ಮನೆ ನೋಡಿನೇ ಈಗ ಆಲ್ಮೋಸ್ಟ್ 15-20 ದಿನ ಬಂತು. ಮನೆ ನೋಡಿ ಅದು ಆಲ್ರೆಡಿ ಬಾಡಿಗೆ ರನ್ ಆಗೋತೈತೆ. ಅದು ಅವಾಗ ಹೋಗ್ಬೇಕಾಗಿತ್ತು. ಆಷಾಢ ಸಂಬಂಧ ಅಡ್ವಾನ್ಸ್ ಕೊಟ್ಟಿನಿ. ಅಡ್ವಾನ್ಸ್ ಕೊಟ್ಟು 1ನೇ ತಾರೀಕೇನ 1ನೇ ತಾರೀಕು ಬಾಡಿಗೆ ರನ್ ಆಗೋತೈತೆ. ಅದು ನಾವು ಈಗ 15 ದಿನ ಬಿಟ್ಟು ಆಮೇಲೆ ಮುಂದೆ ಹೋಗೋದು. 15 ದಿನದ ಬಾಡಿಗೆ ಹಾಗೆ ಸುಮ್ಮನೆ ಕೊಟ್ಟಂಗೆ. ಆಮೇಲೆ ಇಲ್ಲಿ ಖಾಲಿ ಮಾಡಿದ್ವು, ಇಲ್ಲಿ 15 ದಿನದ ಬಾಡಿಗೆ ಉಳಿತಿತ್ತು ಇಲ್ಲಿನೂ ಇದ್ದಂಗೆ. ಬಟ್ ಆಷಾಢ ನಂಬಲ್ಲ. ಅದು ಏನಾಯಿತು ಅಂದ್ರೆ, ನಾವೀಗ ಇದ್ದ ಮನೆ ಐತಲ್ಲ, ಪಾಪ ಓನರು ಯಾಕಂದ್ರೆ ಇಷ್ಟು ದಿನ ಇಲ್ಲಿರ್ತೀವಿ ಅಂದಮೇಲೆ ಅವ್ರಿಗೆ ಒಂಥರ ಏನೋ ಕೆಟ್ಟಾಗಿ ಹೋಗೋದು ಚಲೋ ಅಲ್ಲ, ನಾವು ನಂಬಲ್ಲ. ಅವರು ಸ್ವಲ್ಪ ಮುಖ ಸಣ್ಣ ಮಾಡಿದ್ರು. ಆಷಾಢದಾಗ ಈ ಥರ ಹೋಗ್ಬೇಡ್ರಿ, ಆಷಾಢದಾಗ ಮನೆ ಖಾಲಿ ಆದ್ರೆ ಬೇರೆದವ್ರು ಬರಾಕು ಹಿಂದೆ ಮುಂದೆ ನೋಡ್ತಾರೆ, ಆಷಾಢದಾಗ ಮನೆ ಖಾಲಿ ಮಾಡೋದು ಒಳ್ಳೇದೂ ಅಲ್ಲ ಅಂತೇಳಿ ಒಂದು ಸ್ವಲ್ಪ ಅವರು ಮುಖ ಸಣ್ಣ ಮಾಡೋದ್ರಿಂದ ಮಾನವೀಯತೆ ದೃಷ್ಟಿಯಿಂದ ಅದಕ್ಕೆ ನಾವು ತಿಳ್ಕೊಂಡಿವಿ. ಪಾಪ ಈ ಥರ ಈ ಟೈಮ್ನಾಗ ಇನ್ನೊಬ್ರಿಗೆ ಬೇಜಾರು ಮಾಡಿ ಹೋಗೋದು ಒಳ್ಳೇದು ಅಲ್ಲ. ಅದಕ್ಕಂತ 15 ದಿನ ಆದ್ರೂ ಅಲ್ಲಿ ಬಾಡಿಗೆ ಕಟ್ಟಾಗುತ್ತೆ, ಇಲ್ಲಿ ಬಾಡಿಗೆ ಕಟ್ಟ, ಟೋಟಲ್ 1 ತಿಂಗಳ ಬಾಡಿಗೆ ವೇಸ್ಟ್. ಒಟ್ಟಾಕಿನ ಸುತ್ತಲಕ್ಕೆ ಏನಾರು ಇರಬೇಕು, ಫುಲ್ ಫ್ರೀಯಾಗಿ ಹಾಕ್ಬಾರ್ದಾಕಿನ. ನೋಡಿ ಹಿಂಗೆ ಆಕಿನ ಮಕ್ಕದ ಮ್ಯಾಗ ವೇಲ್ ಬಿದ್ದಿರ್ಬೇಕು, ಆಕಿಗೆ ಹಿಂಗೆ ಹೆಚ್ಚಿಗ್ದಂಗೆ ಆಗ್ಬೇಕು ಒಂದಿಟ್ಟು ಕಂಫರ್ಟ್ ಅನ್ಸುತ್ತೆ. ನಾ ಅಂತೂ ಒಂದೊಂದ್ಸಲ ಹಿಂಗೆ ಹೆಚ್ಚಿಗೆ ಬಿಡ್ತೀನಿ. ಯಾಕೆ ನನ್ನ ಮಗಳು ಅರ್ಥ ಆಯ್ತು ಅನ್ಕೋತೀನಿ. ಬೇಕಾದ್ರೆ ಇಲ್ಲಿಂದ ಒಂದ್ಸಲ ವ್ಯೂ ನೋಡ್ರಿ, ವ್ಯೂ ಪಾಯಿಂಟ್ ನಮ್ಮ ಮನೆ. ಏನು ಮಾಡ್ತೀಗ ಹಿಂಗೆ ಇದ್ರೊಳಗೆ ಇರ್ಬೇಕಂದ್ರೆ ಸುನಿತಾ 15 ದಿನ ಅದು ಹೆಂಗತಾಳ ಹೆಂಗಿಲ್ಲ ನನ್ನ ಜೊತೆ ಕರೆಕ್ಟಾಗಿ. ಇದ್ರ ಸಂಬಂಧ ಜಗಳನೂ ಆಗೈತಿ. ಆಷಾಢಂತೋ ಹೋಮ ಅಂತಿಕ್ಕಿ ನಾನು ಇನ್ನೊಬ್ರಿಗೆ ಇದು ಮಾಡಿ ಬೇಡ, ಇರಲಿ ಮತ್ತೆ ಹೋದ್ಮೇಲೆ ಅರ್ಧಂಬರ್ಧ ಮನಸ್ಸು ಇಟ್ಕೊಂಡು ಕೇಸಿ ಹೋಗೋದು ಬೇಡ, ಆಷಾಢ ಮುಗಿದ್ಮೇಲೆ ಹೋಗುಮ ಅಂತ. ಆಮೇಲೆ ಇನ್ನೊಂದು ತೋರಿಸ್ಬೇಕು ನಿಮ್ಗೆ. ಇದು ಮ್ಯಾಲೆ ಇದು ಕಚ್ಚಿ ಪಿಚ್ಚಿ ಹಿಂಗೆಲ್ಲ ಫುಲ್. ನಾಳೆ ಅಮಾವಾಸ್ಯೆ ಹೆಂಗಿದ್ರು
ಈ ಅಂದ್ರ ಈಗ ಹೊಸ ಮನಿ ಹೆಂಗಿದ್ರು ಚೇಂಜ್ ಮಾಡತ್ತೀವಲ್ಲ, ಆ ಮನಿಗೆ ಏನೇನ್ ಒಯ್ಬೇಕು ಅದ್ರ ಅಷ್ಟೇ ಒಯ್ಯನು. ಉಳ್ಕೆದೆಲ್ಲ ಕೊಟ್ಬಿಡ್ತೀನಿ, ಎಲ್ಲ ಒಯ್ದು ಇದಕ್ಕ ಗಾಡಿಗೆ ಹಾಕಿ ಬಂದು ಕಸಕ್ಕ. ಇದ್ರೊಳಗೆ ಎಷ್ಟೋ ಸಾಮಾನು ಒಗಿಬೇಕು. ಸುಮ್ನೆ ವೇಸ್ಟ್ ಆಗಿದ್ದು ಅದಕ್ಕೆ ತಗೊಂಡು ಹೋಗೋದಿಲ್ಲ. ಅದು ಒಂದ್ ಚಲೋ ಇಡ್ತೇವೆ, 1 ನಿಮಿಷಕ್ಕೆ ಒಳ್ಳೆ ಹಂಗ ಆಗ್ಬಿಡ್ತದ. ಏನ್ ಎಷ್ಟ್ ಮಾಡಿದ್ರು ಅಷ್ಟೇ ಬಿಡ ಅಂತ ಹಂಗ ಹೇಳ್ಬಿಟ್ಟಿ. ಹೊಸ ಮನೆಗೆ ಹೋಗಿಂದ ಎಲ್ಲ ಒಂದ್ಸಲ ಸೆಟಪ್ ಮಾಡಿ ತೋರಿಸ್ತೇನೆ ನಮ್ ಸಾಮಾನ್ಯ. ಅಲ್ಲಿ ಹೋಗಿದ್ ಸ್ವಲ್ಪ ಅನಿಸ್ತಾ ನಮ್ಗೆ, ಯಾಕಂದ್ರೆ ಇದು ಹತ್ತೈತಲ್ಲ ಮನಿ, ಅದಕ್ಕೆ ಜಾಸ್ತಿ ಅನ್ಸಾತ. ಅಷ್ಟೊಂದಿಲ್ಲ ನಮ್ಮ ಬಟ್ಟಿ, ನಿಜ ಹೇಳ್ಬೇಕಂದ್ರ ನಮ್ಮ ಅಷ್ಟ್ ಬಾ ಬಟ್ಟಿನೇ ಇಲ್ಲ. ಹಂಗ ನೋಡ್ತಾಳ ನೋಡ್ರಿ ಒಯ್ಕಿ ನನ್ನ, ಹಂಗ ನೋಡ್ತೇವ ಮಮ್ಮಿನ. ಹಂಗ ನೋಡ್ತೀರಮ್ಮ. ಇಲ್ಲಿ ಕಡಿಗೆ ಹಚ್ಚಿತಾನ ಮುಂಜಾನೆ ಹೋಗು ಸ್ವಲ್ಪ ಕಾಣಕತ್ತಿಲ್ಲ, ಹೋಗಿಸ್ಕೊಂಡ ಸಂಜೆನಕ ಇದನ್ನ ಹೋಗಿಸ್ಕೊತಾಳ. ಹನಿ ಮೇಲೆ ಇದಷ್ಟೇ ಇರ್ತೈತಿ ನೋಡೋದು. ನಾನೇ ರೆಡಿ ಮಾಡಿದ್ದೆ ಮುಂಜಾನೆಕ್ಕೆ. ಪೌಡ್ರ್ ಅಲ್ಲ, ಲೋಷನ್ ಗಿಷನ್ ಹಚ್ಚಿ ಕಾಡಿಗೆ ಎಲ್ಲ ಹಚ್ಚಿದ್ದೆ ನಾನೇ. ಹಿಂಗೆ ಇಲ್ಲಿ ಹಚ್ಚಿದ್ದೆ, ಇಲ್ಲೊಂದು ಹಚ್ಚಿದ್ದೆ. ಅಲ್ಲಿದ ಹೋಗಿಸ್ಕೊಂಡಾಳ, ಇಲ್ಲಿದ ಹೋಗಿಸ್ಕೊಂಡಾಳ. ಇಲ್ಲಿ ಹಿಡಿಯಕ್ಕೆ ಹೋದ್ರೆ ಈಗ ಬಾಯ್ತಿರ್ತ. ಅಮ್ಮ ಕುಟ್ಟಿ ಹಂಗ ನೋಡ್ತೀರಮ್ಮ ನಮ್ಮನ್ನ. ಬರೇ ಆಕಳ್ಸೋದು, ಬರೇ ನಿದ್ದೆ ಹೊಡಿದು. ಆಕಿ ಎಷ್ಟು ಇದು ಅದ ಅಂದ್ರೆ, ಅಯ್ಯವ್ವ ನನ್ನ ಮಗಳು ಇಷ್ಟು ಶನಿಗದ ಅಂತ ಅನ್ಕೊಂಡಿರ್ತಿಲ್ಲ. ಎದ್ದಾಳ್ತಾ ಇಲ್ಲ, ಒಂದು ಸ್ವಲ್ಪ ಎದ್ದಿನಿ ಅನ್ನೋ ಸುಳುವ ಇರಲ್ಲ. ಎದ್ದು ತಾನೇ ಆಟ ಆಡೋದು. ಇವತ್ತು ಮುಂಜಾನೆ ಗಾಬರಿ ಆಗ್ಬಿಟ್ಟಿ ನಾನು. ಆ ಕಡೆ ಹೊಳ್ಳಿ ಮಕ್ಕೊಂದಿನಿ, ಈಕಿನ ಕಡೆ ಮಕ್ಕ ಮಾಡಿಲ್ಲ, ಆ ಕಡೆ ಬೇರೆ ಕಡೆ ಮಕ್ಕ ಮಾಡಿ ಮಕ್ಕೊಂದಿನಿ. ಈ ಕಡೆ ಹೊಳ್ಳಿ ನೋಡ್ತೀನಿ, ಇಲ್ಲ ಎಲ್ಲದ ಅಂತ ತಾಂದಿನಿ. ಮ್ಯಾಗ ಹೋಗ್ತಾ ಸರ್ಕೋತ ಅಂತ ಹುಡುಗಿದು. ಇನ್ ಮ್ಯಾಲಕಿನ ಸುತ್ತಲಕ್ಕೆ ಏನಾರ ಇಟ್ಟು ಮಕ್ಕೋಬೇಕು. ಈ ನಾವು ಹೋದ್ವಿ ಅಂದ್ರೆ ಈಕಿನ ಸುತ್ತಲಕ್ಕೆ ಏನಾರ ಇಟ್ಟು ಕೆಲಸ ಮಾಡ್ಬೇಕು. ಹೌದಮ್ಮ? ಹಿಂಗ ನೀ ಶಾಕ್ ಹೆಂಗ್ ಕೊಡ್ತೀರ ನಮಗೆ? ಒದ್ಕೋತ ಮ್ಯಾಗ ಹೋಗ್ಬಿಡ್ತಾ. ಶಾಕ್ ಯಾಕೆ ಕೊಡ್ತೀಮಮ್ಮ ನಮಗೆ? ರೆಡಿ ಮಾಡ್ಯಾರ ನೋಡಿ ನಿನಗೆ. ಎಷ್ಟೋ ದಿನ ಆದ್ಮೇಲಲ್ಲ, ಫಸ್ಟ್ ಟೈಮ್ ಈ ಮನೆಗೆ ಬಂದ್ಮೇಲೆ ತೊಟ್ಟಲ ಹಾಕೋದು. ಯಾಕಂದ್ರೆ ತೊಟ್ಟಲ ಯಾಕೆ ಹಾಕಾಕೋತೀವಂದ್ರೆ ಅಲ್ಲಿ ಕ್ಲೀನ್ ಮಾಡಬೇಕು ಮನೆ. ಇವನ್ನೆಲ್ಲ ತೆಗೆದು ಇವತ್ತು ಒಗೆದು ಬರ್ಬೇಕು ಕಸ. ಹೌದಿಲ್ಲ ಸುಲ್ತಾಬಾಯಿ? ಒಗಿಬೇಕು. ಅದಕ್ಕೆ ಇಲ್ಲಿ ಡಸ್ಟ್ ಆಗುತ್ತೆ ಅಂತೇಳಿ ತೆಗೆದು ಸಿಲ್ವರ್ ನೀರು ಹಾಕಿವಿ. ಇಲ್ಲಿ ನಾವೆಲ್ಲ ಕ್ಲೀನ್ ಮಾಡ್ತೀವಿ. ಆ ಸೌಂಡಿಗೆ ಸ್ವಲ್ಪ ಮುಕ್ಕೋತಾಳಕ್ಕೆ ನಿದ್ದೆ ಬರ್ತೈತಿ. ಅಲ್ಲಿ ಇಲ್ಲಿ ಆಡ್ತೀವಿ ನಾವು. ಕ್ಲೀನ್ ಮಾಡ್ತೀವ ಅಮ್ಮ ಸ್ವಲ್ಪ ಮನೆ ಮಗಳೇ, ಸ್ವಲ್ಪ ಕ್ಲೀನ್ ಮಾಡ್ತೀವ ನಾವು. ಹಾಂ, ಫಸ್ಟ್ ವಿಕೆಟ್ ಅದೇ ಬಿತ್ತು ಹೊರಗದ. ಈಗ ಕಳಿಸ್ಬೇಕಿದ್ದಲ್ಲಿ. ಅದ್ರೊಳಗೆ ಈಗ ಬರಲ್ಲ ಶ್ರೀವರಿ, ಆದ್ರೆ ದಿಂಬಿನ ಥರ ಯೂಸ್ ಮಾಡಕ್ಕೆ ಬರ್ತೈತಿ. ನೆಕ್ಸ್ಟ್ ಇದನ್ನು ಯೂಸ್ ಮಾಡಲೇಬೇಕು. ಅದು ಸೊಳ್ಳಿ ಪರದೆ, ಸ್ವಿಗ್ಗಿ ಬ್ಯಾಗ್ ಆ್ಯಂಡ್ ಟಿ ಶರ್ಟ್ ಹೊಸದು. ಇಷ್ಟೆಲ್ಲ ಗೊಜ್ಜಾಟಿದ್ದು ತೆಗಿ. ಯಾವ ಬ್ಯಾಡ್ ಇದ್ದಿದ್ದು ಒಗದು ಬಿಡು ಸುಮ್ಮ. ಏನು ಚಿಂದಿ ಚೋರ ನೀನು. ರಾಟಿ ಒಲೆಯಾಗಿ ಇದು ಮಾಡಿದ್ದು ಹೋಗಿ ಒಂದು ಬ್ಯಾಡಾಗಿದ್ದು ಹೋಗಿ ಎಲ್ಲ ಗುಡ್ಡೆ ಹಾಕ್ಕೊಂಡ್ಕಿಲ್ಲ. ಇದೊಂದು ಟಾಪ್ ಹೊಲ್ಕೊಂಡಿದ್ಲು. ಇದೊಂದು ಕಾಲೇಜ್ ಟಾಪ್, ಇದು ಹೊಲ್ದವ. ನೋಡ್ತಾಳ, ಒಗ್ಯಾಕ ಮನಸ್ಸಿಲ್ಲ ಪಾಪ. ಆದ್ರೆ ಅವು ಯಾವ ಬರಂಗಿಲ್ಲ, ಸುಮ್ಮನೆ ವೇಸ್ಟ್. ಆಯ್ತಾ ಸುಮ್. ಹಾಂ ಟ್ಯಾಬ್ಲೆಟ್ಸ್ ಯಾವ ಬೇಡ, ಒಗದು ಬಿಡು. ಎಲ್ಲ ಒಗದು ಎಲ್ಲ ಇದ್ರಾಗ ಹಾಕಿಬಿಡು. ಹಾಕಿ ಇದ್ರಾಗ ಇದ್ರ ಲೆಫ್ಟ್ ಇದ್ರ ಹಾಕ್ಯದ. ಈಗ ಅದ್ರಾಗ ಈಗ ಏನೇ ಹಾಲತ್ತಿದು. ಈಗ ಅದ್ರಾಗ ಒಂದು ಸ್ವಲ್ಪ ಇದ್ದಿದ್ದು ನೋಡ್ತಾ, ಅದ್ರಾಗ ಇನ್ನೊಂದು ಸ್ವಲ್ಪ ಒಗಿಬೇಕು. ಹೋಗಿ ಖಾಲಿ ಐತ ಒಗದ ಬಿಡ ಹಂಗೆ. ಇವು ನಮ್ಮ ಡಬ್ಬಿ ಎಲ್ಲ ಇವನ್ನೆಲ್ಲ ಕಳಿಸಿ ಮೊಡ್ಕಕ್ಕೆ ಹಾಕಿ ನೋಡ್ಕೊಂಡು ಗುಜ್ರಿಗೆ. ಮತ್ತೇನೇನೋ ಟಿಕೆಟ್ ಹಂಗೆ ತೆಗೆದು. ಎಸ್, ಫೈನಲ್ ಆಗಿ ಇಷ್ಟು ಕಸ ಬಂದೈತಿ. 1 2 3 ಇವು 3 ಹೋಗಿ ಇವತ್ತು ಈ ಸದ್ದು ರಾತ್ರಿಗೈತಿ ಹೋಗಿ ಕಳಿಸಿ ಬಂದ್ಬಿಡ್ತೀನಿ. ಆಲ್ಮೋಸ್ಟ್ ಕ್ಲೀನ್ ಆದಂಗೆ ಉಳಿದಿದ್ದೆಲ್ಲ ಸಾಮಾನು ಡೈರೆಕ್ಟ್ ಒಯ್ದು. ಓಕೆ, ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.